ಸ್ವಂತ ನನ್ನ ಜೊತೆಲಿರುವವರ ಮೇಲಿನ ನಂಬಿಕೆಗಳನ್ನು ಕಳ್ಕೊಳ್ಳೋದು ಮತ್ತು ಪಕ್ಷಗಳನ್ನು ನಡೆಸೋದಕ್ಕೆ ಅಯೋಗ್ಯತನ ಇದ್ದಾಗ ಅದರ ಲೀಡ್ರುಗಳು ಜನರ ಜೊತೆ ಇಲ್ಲದೇನೆ ಬರೀ ಡ್ರಾಮಾ ಮಾಸ್ಟರ್ಗಳ ಥರ ತಕತೈ ಅಂತ ಡಾನ್ಸ್ ಮಾಡೋವಾಗ ಇಂತಹ ಆಲೋಚನೆಗಳು ಬರುತ್ತವೆ. ಯಾವನ್ರಿ ಅವನು ಪ್ರಭೂತಿಗೆ ಈ ಆಲೋಚನೆ ಬಂದಿದ್ದಿದ್ದು? ಕೆನ್ನೆ ಹೊಡಿಬೇಕು ಆ ಲೀಡ್ರಿಗೆ ನಾನು ಹೇಳ್ತೀನಿ. ಅದು ಯಾರು ಆಗಿರಲಿ ಆಲೋಚನೆ ಕೊಟ್ಟವ್ರಿಗೆ, ಅನೌನ್ಸ್ ಮಾಡಿದವ್ರಿಗಲ್ಲ. ನಿಮ್ಗೇನಾದ್ರು ಕಾಮನ್ ಸೆನ್ಸ್ ಇದೆಯಾ? ತಲೆ ಇದೆಯಾ ಬಿ ಜೆ ಪಿನವ್ರಿಗೆ? ಸತ್ತೋಗಿದೆ ನಿಮ್ಮದು ತಲೆ ಅನ್ನೋದು ನನಗೂ ಗೊತ್ತು, ಯಾಕಂದರೆ ನೀವು ಆಡೋದು ನೋಡ್ತಾ ಇದ್ದೀವಲ್ಲ. ನಿಮ್ಮ ಯೋಗ್ಯತೆಗೆ ಪರಿಷತ್ ಚುನಾವಣೆಯಲ್ಲಿ ಅಡ್ಡಮತದಿಂದ ಪ್ರಕರಣ ಬಿ ಜೆ ಪಿಲಿ ಕಿಚ್ಚರಿರೋದಕ್ಕೆ 3 ದಿನದಿಂದ ನಡೀತಿದೆ. ನಾನು 2 ದಿನ ನ್ಯೂಸಲ್ಲಿ ಇರಲಿಲ್ಲ ಬೇರೆ ಮಧ್ಯದಲ್ಲಿ. ಏನಪ್ಪ ಅಂತಂದರೆ ಧರ್ಮಸ್ಥಳಕ್ಕೆ ಹೋಗಿ ಆಣೆ ಪ್ರಮಾಣ ಅಂತ ಕತ್ತೆ ಕಾಯಿರಿ ಹೋಗ್ಬಿಟ್ಟು ಎಲ್ಲರೂ ಅಯೋಗ್ಯರು ತೊಗೊಂಬಂದು ಧರ್ಮಸ್ಥಳಕ್ಕೆ ಹೋಗ್ತಾರಂತೆ. ಧರ್ಮಸ್ಥಳಕ್ಕೆ ನೆಟ್ಟಿಗೆ ನಿಮ್ಮ ಮನೆಯಲ್ಲಿರೋ ದೇವ್ರ ಮನೆಗೆ ಹೋಗ್ಬಿಟ್ಟು ಒಂದು ಊದುಗಡ್ಡೆ ಹತ್ತಿಸ್ತಿರೋ ಇಲ್ವೋ ನಿಮ್ಮ ಯೋಗ್ಯತೆಗಳಿಗೆ ಎಲ್ಲರೂ ಅಲ್ಲೋಗ್ತಾರಂತೆ. ನಿಮ್ಮ ಮನೆಯಲ್ಲಿ ಮಾಡ್ಕೊಂಡಿದ್ದ ಕಸಾನ ಗಲೀಜನ್ನ ತೊಳ್ಕೊಳಕ್ಕೆ ಅಲ್ಲಿಗೆ ಹೋಗ್ತೀರಾ? ನಿಮ್ಮ ಮನೆ ನೀರಲ್ಲಿ ತೊಳ್ಕೊಳ್ಳಿ ನೀವುಗಳು ಸರಿಯಾಗಿ. ನಿಮ್ಮ ಮನೇಲಿ ಬಾತ್ರೂಮ್ಗಳು ಟಾಯ್ಲೆಟ್ಗಳು ಇದೆಯಲ್ಲ, ತೊಳ್ಕೊಳ್ಳಿ. ಎಲ್ಲ ತೊಳ್ಕೊಳಕ್ಕೆ ಹೋಗಬೇಡಿ ಗಲೀಜನ್ನು. ನಿಮ್ಮ ಯೋಗ್ಯತೆಗಳಿಗೆ ಅಲ್ಲೋಗ್ತಾರಂತೆ. ವೈಯಕ್ತಿಕವಾದ ನಂಬಿಕೆಗಳಿಗಿರೋದು ಶ್ರದ್ಧಾ ಕೇಂದ್ರಗಳು. ನಿಜ. ಈ ರೀತಿಯಾದಂತಹ ನಿಮ್ಮ ಕಚಡ ಕಂತ್ರಿ ಪಾಲಿಟಿಕ್ಸ್, ನಿಮ್ಮ ಯೋಗ್ಯತೆಗೆ ಓಟ್ ಹಾಕ್ಸೋಕ್ಕೆ ಯೋಗ್ಯತೆ ಇಲ್ಲದೆ ಇದ್ದವ್ರುಗಳು ಧರ್ಮಸ್ಥಳಕ್ಕೆ ಹೋಗ್ತೀರಾ ಅಯೋಗ್ಯರು ತೊಗೊಂಬಂದು? ಅಷ್ಟು ಜವಾಬ್ದಾರಿ ಹೊತ್ಕೊಳ್ಳಿ ನೀವು. ತಗೋಬೇಕು ಜವಾಬ್ದಾರಿನ ಓಟ್ ಹಾಕ್ಸಿದ್ದಕ್ಕೆ. ಈಗ ಹೇಳ್ತಾರಂತೆ ಅಲ್ಲೋಗ್ತಾರಂತೆ. ಬಾಯಿ ಮುಚ್ಕೊಂಡು ನಿಮಗೆ ತಾಕತ್ತಿದ್ರೆ ಅವ್ನು ಯಾವನು ಅಂತ ಕಂಡಿಡೀರಿ. ಅವ್ನು ಕಪಾಳಕ್ಕೆ 4 ಹಾಕ್ಬಿಟ್ಟು ಪಕ್ಷದಿಂದ ಒದ್ದು ಹೊರಗಾಕಿ. ಇಲ್ದಿದ್ರೆ ಸುಮ್ಮನೆ ಇದ್ಬಿಡಬೇಕು. ಧರ್ಮಸ್ಥಳಕ್ಕೆ ಹೋಗ್ತೀನಿ, ನಾಳೆ ಇನ್ನೊಂದಕ್ಕೆ ಹೋಗ್ತೀನಿ. ಅಲ್ಲ, ಎಲ್ಲ ಈ ಧರ್ಮಸ್ಥಳ ಇದಕ್ಕೆ ಬಳಕೆ ಆಗಬೇಕಾ ಸರ್? ಎಲ್ಲದಕ್ಕೂ ಹೋಗಿ ಬಂದು ಎಲ್ಲ ಶ್ರದ್ಧಾ ಕೇಂದ್ರಗಳುವೆ ಈ ಥರದ್ದಕ್ಕೆ ಸಾರ್ವಜನಿಕವಾದ ಸ್ಪಷ್ಟೀಕರಣದ ಅಲ್ಲ. ಅಲ್ಲಿ ಬಂದಿರೋ ಕಳ್ಳರು, ನಿಮ್ಮ ಪಕ್ಷದೊಳಗಿರೋ ಕಳ್ಳರಿದಾರಲ್ಲ, ಕಚಡಗಳು, ಕಳ್ಳರುಗಳು, ಹೇಸಿಗೆ ತಿನ್ನೋ ಕಳ್ಳರು, ಅಶೋಕರ ಸಹೋದ್ಯೋಗಿಗಳು. ಅಶೋಕರ ಸಹೋದ್ಯೋಗಿಗಳು, ವಿಜಯೇಂದ್ರ ಸಹೋದ್ಯೋಗಿಗಳು ಯಾರು ಅಂದರೆ ಕಳ್ಳರು, ಹೇಸಿಗೆ ತಿನ್ನೋ ಕಳ್ಳರು. ಅವ್ರು ಧರ್ಮಸ್ಥಳಕ್ಕೆ ಹೋಗೋದೇ ಫಸ್ಟ್ ಆಫ್ ಆಲ್. ಅವ್ರು ಹೋಗ್ಬಿಟ್ಟು ನಾವು ಹಾಕಿಲ್ಲ ಮಂಜುನಾಥ ಸ್ವಾಮಿ, ನಾವು ಹಾಕಿಲ್ಲ ಅಂತಂದ್ಬಿಟ್ರೆ ಆಗೇನು ಮಾಡ್ತೀರಿ? ಏನು ತಿಂತೀರಿ ಆವಾಗ ನೀವೆಲ್ಲ? ಹಾಗೇನು ಮಾಡ್ತೀರಿ? ಆ ಕೇಂದ್ರಕ್ಕೆ ಒಂದು ಕೆಟ್ಟ ಹೆಸರು ಬಂತ ಮೇಲೆ. ಅಧಿಕಾರದಲ್ಲಿದ್ದಾಗ ಯಾವ ಪಕ್ಷದವ್ರು ಬೇಕಾದರೂ ಇನ್ನೊಂದು ಪಕ್ಷದವ್ರ ಕಡೆಯಿಂದ ಈ ಥರದ ಸಂದರ್ಭದಲ್ಲಿ ಓಟ್ ಹಾಕಿಸ್ಬೋದು. ಇದು ನೆನಪಿಟ್ಕೊಳ್ಳಿ ಎಲ್ಲರೂ. ಈ ಹಿಂದೆ ನಾಳೆ ಬಿ ಜೆ ಪಿ ನೀವು ಅಧಿಕಾರಕ್ಕೆ ಬಂದರೂ ಕಾಂಗ್ರೆಸ್ ವಿರೋಧ ಪಕ್ಷಕ್ಕೆ ಹೋದರೂ ಅಲ್ಲಿಂದನೂ ಓಟ್ ಹಾಕಿಸ್ಕೋಬೋದು. ಬೇಕಾದ್ರೆ 3 ಶಾರ್ಟೇಜ್ ಬಂದರೆ 4 ಜನಕ್ಕೆ ಫೋನ್ ಮಾಡಿ ಓಟ್ ಹಾಕಿಸ್ಕೋಬೋದು. ಅದನ್ನು ಕಾಂಗ್ರೆಸ್ನವ್ರೇನೋ ನಾವು ಭಾಳ ಯುನೈಟೆಡ್ಡು, ಅದೇ ಎಲ್ಲ ನೋಡ್ತಾ ಇದ್ದೆ ಟಿ ವಿನಲ್ಲಿ ನಾನು ಇಲ್ಲದೆ ಇರೋ ಸಂದರ್ಭದಲ್ಲಿ. ತಂತ್ರಗಾರಿಕೆ ಯಾವುದ್ರಿ? ತಂತ್ರ, ಮಂತ್ರ, ಪಂತ್ರ, ಕಂತ್ರಿದಾರಿಕೆ. ಅದು ಕಂತ್ರಿಗಳ ತಂತ್ರ. ಅದೇನು ತಂತ್ರನೇನ್ರಿ ಅದು? ಅಧಿಕಾರದಲ್ಲಿರೋ ಒಂದು ಪಕ್ಷ 4 ಜನನ ಕರ್ಕೊಂಬಂದು ಓಟ್ ಹಾಕ್ಸೋದು ದೊಡ್ಡ ತಂತ್ರನ? ನನಗೆ ಗೊತ್ತಿಲ್ವ ಹೆಂಗೆ ಹಾಕಿಸ್ತೀರಿ ಅಂತ. ಆಮಿಷಗಳು, ಹೇಸಿಗೆ ತಿನ್ನೋ ಕಚಡಗಳು ಎಲ್ಲ ಪಕ್ಷದಲ್ಲೂ ಇದ್ದಾಗ ಅದು ತಂತ್ರನ? ಹಾಗಿದ್ರೆ ಕಾಂಗ್ರೆಸ್ನವರು ಜಾರ್ಖಂಡಲ್ಲಿ ಓಟ್ ಹಾಕಿದ್ರಲ್ಲ, ಅವರೆಲ್ಲ ಏನು ತಿಂದರು? ಪ್ರಸಾದ ತಿಂದುಬಿಟ್ಟು ಹಾಕಿದ್ರಾ? ಅವರೇನು ತಿಂದು ಹಾಕಿದ್ರು? ಎಲ್ಲ ಪಕ್ಷಗಳಲ್ಲೂ ಇದಿಷ್ಟು. ಹಾಗಾಗಿ ಇದು ಈ ಭಾರತದ ರಾಜಕಾರಣ ಮತ್ತು ಕಂತ್ರಿ ಕಚಡ ದುಷ್ಟ ರಾಜಕಾರಣದ ಪ್ರತೀಕ ಇವೆಲ್ಲ. ನಾನು ಅದಕ್ಕೆ ಹೇಳೋದು, ಇಂತಹ ಪರಿಷತ್ತು, ಇಂತಹ ರಾಜ್ಯಸಭೆ ಯಾಕೆ ಬೇಕು ಅಂತ. ಅದಕ್ಕೆ ಯಾಕೆ ಬೇಕು? ಅದಕ್ಕೆ ನಿಮ್ಮದು ಪರಿಷತ್, ನನ್ನ ಪ್ರಕಾರ ನನ್ನ ಪರಿಷತ್ತು ನನಗೂ ಸಂಬಂಧ ಇಲ್ಲ. ಅದು ಇರಬಾರ್ದಾಗಿತ್ತು. ಅದು ಯಾಕಿದೆ ಅಂತ ನನಗೆ ಗೊತ್ತಿಲ್ಲ. ಅದು ಜನರನ್ನ ಪ್ರತಿನಿಧಿಸಬಾರ್ದು. ಅದು ಜನರನ್ನ. ಅದು ಹಾಗಿದ್ದಾಗ ಅದು ಬೇಡವಾಗಿದ್ದು, ಪ್ರಜಾಪ್ರಭುತ್ವಕ್ಕೆ ಬೇಡವಾಗಿದ್ದು ತೊಗೊಂಡು ಧರ್ಮಸ್ಥಳಕ್ಕೆ ಹೋಗ್ತೀರಾ ನಿಮ್ಮ ಯೋಗ್ಯತೆಗೆ? ಎಸ್. ಇನ್ನು ಗ್ಯಾರಂಟಿ ಯೋಜನೆ ಪರಿಷ್ಕರಣೆಗೆ ಮುಂದಾಗಿರುವ ಸರ್ಕಾರ ಈಗ ಗೃಹಜ್ಯೋತಿ, ಗೃಹಲಕ್ಷ್ಮಿ ಜೊತೆಗೆ ಅನ್ನಭಾಗ್ಯಕ್ಕೂ ಫಿಲ್ಟರ್ ಹಾಕೋದಕ್ಕೆ ಮುಂದಾಗಿದ್ದಾರೆ. ಮುನಿಯಪ್ಪನವರು ಸುಳಿವು ಕೊಟ್ಟಿದ್ದಾರೆ. 13 ರಿಂದ 14 ಲಕ್ಷ ಅನರ್ಹರನ್ನ ತೆಗಿತೀವಿ ಅಂತೆಲ್ಲ ಹೇಳಿದ್ದಾರೆ. ಇನ್ನು ಸರ್ಕಾರಿ ನೌಕರಿ ಇರುವ ಕುಟುಂಬಕ್ಕೆ ಗ್ಯಾರಂಟಿ ಕಡಿತ ಮಾಡೋದಕ್ಕೆ ಚಿಂತನೆ ನಡೆಸಿತ್ತು. ನಿನ್ನೆಷ್ಟೇ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀನಿ ಸರ್ಕಾರಿ ನೌಕರರ ಸಂಘ ಜೊತೆ ಅಂತ ಎಚ್ ಎಂ ರೇವಣ್ಣ ಹೇಳಿದರು. ಈಗ ಉಲ್ಟಾ ಹೊಡೆದಿದ್ದಾರೆ. ಇಲ್ಲ ನಾವು ಗ್ಯಾರಂಟಿ ಯೋಜನೆಯಿಂದ ಸರ್ಕಾರಿ ನೌಕರರನ್ನ ಕೈ ಬಿಡಲ್ಲ ಅಂತಂದ್ಬಿಟ್ಟು. ಇನ್ನು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಷಡಕ್ಷರಿ ಅವರು ಪ್ರತಿಕ್ರಿಯಿಸಿ, ನಾವೇನು ಕೇಳಿರಲಿಲ್ಲ, ಕೊಟ್ಟಿದ್ರು, ಈಗ ನಮ್ಮನ್ನು ತೆಗಿತೀನಿ ಅಂತ ಇದ್ದಾರೆ, ನಮ್ಮ ಅಭಿಪ್ರಾಯ ಕೇಳಿದ್ರೆ ನಾವು ಹೇಳ್ತೀವಿ ಅಂತೆಲ್ಲ ಹೇಳಿದ್ದಾರೆ. ಈ ಮಧ್ಯೆ 44% BMTC, 33% KSRTC ಬಸ್ ಟಿಕೆಟ್ ಏರಿಕೆಗೆ, ದರ ಏರಿಕೆಗೆ ಸಾರಿಗೆ ನಿಗಮಗಳು ಪ್ರಸ್ತಾಪವನ್ನು ಮುಂದಿಟ್ಟಿದ್ದಾರೆ. ಫಸ್ಟ್ ಆಫ್ ಆಲು ಸರ್ಕಾರಿ ನೌಕರರಿಗೆ ಕೊಟ್ಟಿದ್ದೇ ತಪ್ಪು.
ಕೊಡಲೇಬಾರ್ದಿತ್ತು ನೀವು, ಅದನ್ನು ಫಸ್ಟೇ ಕ್ಲಿಯರ್ ಮಾಡಬೇಕಾಗಿತ್ತು. ಕೊಡಲೇಬಾರ್ದಿತ್ತು. ಈಗ ಕೊಟ್ಟುಬಿಟ್ಟಿದ್ರಿ, ಈಗ ವಾಪಸ್ ತಗೋಬಾರ್ದು ಅಂತ ಎಲ್ಲೂ ನಿಯಮ ಇಲ್ಲ. ಸರ್ಕಾರಿ ನೌಕರರ ನಿಲುವು ಕೊಟ್ಟಿದ್ರಿ, ಈಗ ನಾವೇನು ಕೇಳಿರಲಿಲ್ಲ, ಈಗ ವಾಪಸ್ ತಗೋತೀವಿ ಅಂತ ನಾವು ನೋಡ್ತೀವಿ, ಅದು ಬೇಡ ಅನ್ನೋ ಥರ ಮಾತಾಡೋದ್ರೆ ನಿಮ್ದು ನೀವೇ ನಡೆಸೋ ಸರ್ಕಾರಗಳು ಅಧಿಕಾರಿಗಳಾಗಿ ಎಷ್ಟೋ ಇದನ್ನು ವಾಪಸ್ ತಗೋತಾ ಇದ್ದಿರಲ್ಲ, ಅದನ್ನ ಯಾಕೆ ತಗೋತೀರಿ? ನೀವೇ ಮಾಡ್ತಾ ಇದ್ದೀರಾ, ನೀವೇ ಮಾಡ್ತಿರಲ್ಲ. ನೀವು ಹೇಳಿ ಎಲ್ಲರೂ, ಏಯ್ ನೀವು ಮಂತ್ರಿಯಾಗಿ ಆರ್ಡ್ರ್ ಮಾಡಿಬಿಟ್ರೆ ನಾವೆಂದಕ್ಕೆ ತೊಗೊಳಕ್ಕಾಗಲ್ಲ ಜನರಿಂದ ಹೇಳಿ, ಹಂಗಾಗಲ್ಲ. ತೊಗೊಳೋದಾದರೆ ವಾಪಸ್ ತೊಗೋಬೇಕು. ಎರಡನೇದು, ಇನ್ಕಮ್ ಟ್ಯಾಕ್ಸ್ ಕಟ್ಟೋ ದೇಶವನ್ನು ಉಳಿಸಿ, ಆದಾಯ ತೆರಿಗೆ ಕಟ್ಟಿ, ಮೊದಲೇ ಕಟ್ಟಿ, ಬೇಗ ಕಟ್ಟಿಬಿಡಿ ಅಂತ ರಕ್ತ ಹೀರುವಂತಹ ಡ್ಯಾಶ್ 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 ಸರ್ಕಾರಗಳು ಅವನಿಗೆ ಮರ್ಯಾದೆ ಕೊಡಲ್ಲ, ಅವನಿಗೆ ಫೆಸಿಲಿಟಿ ಕೊಡಲ್ಲ ಅಂತಾರೆ. ಅವ್ರನ್ನ ರಕ್ತ ಹೀರಿ ಸಾಯಿಸ್ತಾರಂತ, ಸಾಯಿಸಿ ಅವನಿಗೆ ಕೊಡಲ್ಲ ಫೆಸಿಲಿಟಿ, ಕೊಡಲ್ಲ. ಏಯ್ ಅವನ ಮನೆಗೆ ರೈಡ್ ಹೋಗ್ರೋ ಅಂತಾರೆ ಬೇಕಾರೆ. ಆದರೆ ಟ್ಯಾಕ್ಸೇ ಕಟ್ದಿರೋರಿಗೆ ಎಲ್ಲ ಫೆಸಿಲಿಟಿ ಕೊಡ್ತೀವಿ ಅಂತಾರೆ ಬೇಕಾರೆ. ಓಕೆ, ಕೊಡಲಿ. ರಾಜ್ಯ ಸರ್ಕಾರಿ ನೌಕರರು ಕೆಲವರು ಟ್ಯಾಕ್ಸ್ ಬ್ರಾಕೆಟ್ ಒಳಗೆ ಬರ್ತೀರಲ್ಲ, ಖಂಡಿತ ಬರಬೇಕಲ್ಲ, ಬರಲೇಬೇಕು. ಸಂಬಳ ಜಾಸ್ತಿ ಆಗಬೇಕು, ಟ್ಯಾಕ್ಸ್ ಬ್ರಾಕೆಟ್ ಒಳಗೆ ಬರಬಾರ್ದು ಅಂದ್ರೆ ಹೆಂಗೆ ನೀವು? ಹಂಗಾರೆ ಟ್ಯಾಕ್ಸ್ ಬ್ರಾಕೆಟ್ಗೆ ಬಂದಮೇಲೆ ನೀವು ಯಾಕೆ ಡಿಫ್ರೆಂಟ್ ಆಗಬೇಕು ಬೇರೆ ಜನರಿಗಿಂತ? ಖಂಡಿತ. ನನ್ನ ಪ್ರಕಾರ ಸರ್ಕಾರ ಶುಡ್ ಟೇಕ್ ಎ ಕಾಲ್. ಕೊಡ್ಕೊಡ್ದು ಯಾರಿಗೆ ಕೊಡಬೇಕು ಸರ್ಕಾರದಲ್ಲಿದ್ದರೆ, ಪೌರ ಕಾರ್ಮಿಕರು ಜಾಬಲ್ಲಿದ್ದರೆ, ಸರ್ಕಾರದ ಉದ್ಯೋಗದಲ್ಲಿದ್ದರೆ ಅವ್ರದ್ದನ್ನು ತೆಗಿಬೇಡಿ. ಓಕೆ. ಕ್ಲಾಸ್ 4 ತೆಗಿಬೇಡಿ, ಈ ಡಿ ಗ್ರೂಪ್ ತೆಗಿಬೇಡಿ ಅವ್ರನ್ನ, ಓಕೆ, ಅವ್ರನ್ನ ಬಿಡಿ. ಬಿಟ್ಟು ಮಿಕ್ಕಿದ್ದು ಎಲ್ಲ ಕ್ಲಾಸ್ದು ಕಿತ್ತಾಕಿ, ಎಲ್ಲ ಯೋಜನೆ ಡಿ ಗ್ರೂಪ್ನವ್ರನ್ನ ಉಳಿಸಿ. ಹೌದು, ಕರೆಕ್ಟ್, ಅವ್ರನ್ನ ಉಳಿಸಿ ಪಾಪ. ಇನ್ನು ಬಸ್ದು ಸರ್ಕಾರದ್ದು 44%, 33%. ಹಾಂ, ಗ್ಯಾರಂಟಿದು ಪರಿಣಾಮ ಅನುಭವಿಸ್ಬೇಕು ನೀವು. ಒಂದು ಕಡೆ ಪೆಟ್ರೋಲ್ ಡೀಸಲ್ಲು, ಇನ್ನೊಂದು ಕಡೆ ಗ್ಯಾರಂಟಿ. ಚೀಫ್ ಮಿನಿಸ್ಟರ್ ಹೇಳ್ತಿದ್ರು, ಇದು ಪೆಟ್ರೋಲ್ದು ಡೀಸಲ್ದೆಲ್ಲ ರೇಟ್ ಜಾಸ್ತಿ ಆಗ್ಬಿಟ್ಟಿದೆ, ನಾವು ಜಾಸ್ತಿ ಮಾಡಲೇಬೇಕು. ಸೇಮ್ ಬಡ್ಕೊಂಡಿದ್ದು. ಇರಾಕ್ ಯುದ್ಧದಿಂದ ಪೆಟ್ರೋಲ್ ರೇಟ್ ಜಾಸ್ತಿ ಐತೆ ಹೊರತು ಏನು ಹೇಳಿದ್ರಿ ಕಾಂಗ್ರೆಸ್ನವ್ರಾಗ? ಮೋದಿ ಸರ್ಕಾರ ಅಂದ್ರಿ. ಈಗ ಇಲ್ಲೇನು ಹೇಳಬೇಕು? ಶಿವಕುಮಾರ್ ಸರ್ಕಾರ ಅಂತ ಹೇಳ್ಬೇಕಾ? ಸಿಲಿಂಡರ್ ರೇಟ್ ಜಾಸ್ತಿ ಆಗೋದಕ್ಕೆ ಹೇಳಿದ್ರಲ್ಲ, ಸಿಲಿಂಡ್ರು ಪೆಟ್ರೋಲ್ ಎಲ್ಲದಕ್ಕೂ. ಹಾಗಾಗಿ 44% ಯಾಕೆ ಮಾಡ್ತಾ ಇದ್ದೀರಿ ಅಂತಂದರೆ, 20% ಸಾಕಾಗ್ತಿತ್ತು ನಿಮಗೆ. ಯಾಕೆ ಪಾರ್ಟಿ ಅಂದರೆ ನೀವು ಎಷ್ಟು ಜಾಸ್ತಿ ಮಾಡ್ತಾ ಹೋಗ್ತೀರಿ, ಅದಕ್ಕೆ ಕಾರಣ ಹೆಂಗಸರು. ಅಷ್ಟು ಹೆಂಗಸರದ್ದು ಮತ್ತೆ ಪ್ರಯಾಣದ ಲಾಸ್ ಜಾಸ್ತಿ ಡಬಲ್ ಆಗ್ತಾ ಹೋಗುತ್ತೆ. ಕರೆಕ್ಟ್. ಈಗ 10 ಹೆಂಗಸರು 100 ರೂಪಾಯಿ ಕೊಡದೆ 1000 ರೂಪಾಯಿ ಲಾಸ್ ಆಗ್ತಾ ಇದ್ದರೆ, ಖರ್ಚು ನಂದು 1500 ರೂಪಾಯಿ 1600 ರೂಪಾಯಿ ಆದಾಗ 500 ರೂಪಾಯಿ ಎಕ್ಸ್ಟ್ರಾ ಆದರೆ 10 ಹೆಂಗಸರು ಓಡಾಡಿದ್ರೆ ಮತ್ತದು ಜಾಸ್ತಿ, ಡಬಲ್ ಜಾಸ್ತಿ ಖರ್ಚು. ಕರೆಕ್ಟ್, ಡಬಲ್ ಖರ್ಚು. ಅದರ ಪರಿಣಾಮನ ಅನುಭವಿಸ್ಬೇಕು. ಹೊಸದಾಗಿ ಸಾರಿಗೆ ಮಂತ್ರಿ ಬಂದು 44%, ನಿಮಗೇನು ರೀ ಹೋಗ್ಬೇಕು? ನಿಮ್ಗೇನು ರೀ ಕೊರತೆ? ದೇವ್ರು ಏನು ಕೊರತೆ ಮಾಡಿದ್ದಾನೆ ದುಡ್ಡಲ್ಲಿ ನಿಮಗೆ? 44% ಹೇಳ್ತೀರಿ, 86% ಹೇಳ್ತೀರಿ. ವಿಮಾನದಲ್ಲ ಹೆಲಿಕಾಪ್ಟ್ರಲ್ಲೋ ಹೋಗ್ಬಿಡ್ತೀರಿ, ನಿಮ್ಗೇನು ರೀ ಹೋಗ್ಬೇಕು? ಬೈರ್ತಿ ಸುರೇಶ್ ಅವರೇ, ತಮಾಷೆ ಆಟನೇ ಸರ್. 44% ಅಂದರೆ ಆಟ ಆಡ್ತಾ ಇದ್ದೀರಾ? ಯಾವನನ್ನು ಕೇಳ್ಬಿಟ್ಟು ಮಾಡಿದ್ರಿ ರೀ ನೀವು ಗ್ಯಾರಂಟಿನ ಹೆಣ್ಮಕ್ಳಿಗೆ ಫ್ರೀ ಕೊಡೋ ಅಂತ? ಈಗ ಕೊಟ್ಬಿಟ್ಟು ಪ್ರಾಣ ತಿಂತಾ ಇದ್ರಲ್ಲ ರಾಜ್ಯದ ಜನರದ್ದು. ಎಷ್ಟನ್ನು ಏನೇನು ರೈಸ್ ಮಾಡಿದ್ರಿ? ಈ ಸರಿ ಇದನ್ನು ರೈಸ್ ಮಾಡಿದ್ಮೇಲೆ ನಾನು ಪಟ್ಟಿ ಮಾಡ್ತೀನಿ. ನೀವು ಬಂದ ಮೇಲಿಂದ ಹೆಣದ ದುಡ್ಡಿಂದ ಹಿಡಿದು ಯಾವ್ಯಾವುದು ಎಷ್ಟೆಷ್ಟು ಜಾಸ್ತಿ ಮಾಡಿದ್ದೀರಿ ಅಂತ ನನ್ನ ಪ್ರಕಾರ 60-50 ಜಾಸ್ತಿ ಮಾಡಿದ್ದೀರಿ. ಇದೊಂದು 55 ಅಂದರೆ ಹೆಚ್ಚು ಕಡಿಮೆ ಇವಾಗ 3 ವರ್ಷಕ್ಕೆ 36 ತಿಂಗಳು, ಹೆಚ್ಚು ಕಡಿಮೆ ತಿಂಗಳಿಗೆ 2 ಮಾಡ್ಕೊಂಬಂದಿದ್ದೀರಿ. ಕರೆಕ್ಟ್. ಹೆಚ್ಚು ತಿಂಗಳಿಗೆ 2 ಬೆಲೆ ಏರಿಕೆಗಳು. ಹೌದು. ನಿಮ್ಮದು ರಾಹುಲ್ ಗಾಂಧಿ ಪ್ರಕಾರದಲ್ಲಿ ಬಡವರ ಸರ್ಕಾರ. ಯಾಕೆ ಬೇರೆಯವ್ರು ಮಾಡಿದ್ರೆ ಶ್ರೀಮಂತರ ಸರ್ಕಾರ. ಬಿಡದಿನಲ್ಲಿ ಲೇಔಟ್ ಮಾಡೋದು ಬಡವರಿಗಾಗಿ, ತಗೊಳ್ಳೋದು ಯಾರಿಗೆ? ಶ್ರೀಮಂತರಿಗಾಗಿ. ಇಲ್ಲಿ ರೈಸ್ ಮಾಡು ಬಡವರಿಗಾಗಿ. ಒಟ್ಟಿನಲ್ಲಿ ಹೆಂಗೋ ಬಡವರು ಮಾತ್ರ ಬದುಕಂಗಿಲ್ಲ. ಬರೀ ಇದೊಂದು ದೇಶ ಅಂದರೆ ಬಡತನನ ಬ್ಯೂಟಿಫುಲಿ ಪ್ಯಾಕೇಜ್ ಮಾಡಿ ಮಾರ್ತಾರಪ್ಪ. ಚೆನ್ನಾಗಿ ಮಾರ್ತಾರೆ ಸರ್ಕಾರದವ್ರುಗಳು. ಮಾರ್ಕೆಟ್ ಮಾಡ್ತಾರೆ. ನಿಜವಾದ ಬಡವ್ರಿಗೆ ಲಾಭ ಆಗಲ್ಲ. ಸರ್ಕಾರದವರು ಬಡತನನ ಅದ್ಭುತವಾಗಿ ಪ್ಯಾಕೇಜ್ ಮಾಡಿ ಮಾರ್ತಾರೆ, ಚೆನ್ನಾಗಿ ಮಾರ್ತಾರೆ. ಬಡವ್ರಿಗೆ ಏನೂ ಲಾಭ ಇಲ್ಲ. ಎಸ್. ಪಶ್ಚಿಮ ಬಂಗಾಳದಲ್ಲಿ TMC ವಿಭಜನೆ ಬಳಿಕ ಮಹಾರಾಷ್ಟ್ರದಲ್ಲಿ ಈಗ ಶಿವಸೇನೆ ಉದ್ಧವ್ ಬಣ ಕೂಡ ಹೋಳಾಗಿದೆ. ಉದ್ಧವ್ ಬಣದ 6 ಶಿವಸೇನೆ ಸಂಸದರು ಏಕನಾಥ್ ಶಿಂದೆ ಬಣವನ್ನು ಸೇರಿದ್ದಾರೆ. ಪಕ್ಷಾಂತರ ನಿಷೇಧ ಕಾಯ್ದೆ ತಪ್ಪಿಸೋದಕ್ಕೆ 6 ಸಂಸದರು ಶಿಂದೆ ಬಣಕ್ಕೆ ಜಿಗಿದಿದ್ದಾರೆ. ಸೇರ್ಕೊಳ್ಳಿ. ಲಕ್ನೋನಲ್ಲಿ ಕೋಚಿಂಗ್ ಸೆಂಟರ್ ಅಂತೆ. ಕೋಚಿಂಗ್ ಸೆಂಟ್ರೋ ಗೇಮಿಂಗ್ ಸೆಂಟ್ರೋ ಹೇಳ್ತಿದ್ರು. ಎರಡೂ ಇತ್ತು ಸರ್, ಒಂದೇ ಬಿಲ್ಡಿಂಗ್ನಲ್ಲಿ ಕೋಚಿಂಗ್ ಸೆಂಟರ್ ಇದೆ, ಗೇಮಿಂಗ್ ಸೆಂಟರ್. ಎಲ್ಲದಕ್ಕಿಂತ ನನಗೆ ಬೇಜಾರಾಗಿದ್ದು ಅಲ್ಲಿ ಪ್ರಾಣಿಗಳದ್ದು ಗ್ರೂಮಿಂಗ್ ಸೆಂಟರ್ ಇತ್ತು, ಪೆಟ್ಗಳದ್ದು. ಅದೇ ನಮ್ಮ ಇದು ಸಾಕು ಪ್ರಾಣಿಗಳದ್ದು. ಪಾಪ ಬೆಂಕಿ ಹತ್ಬಿಟ್ಟು 15 ಜನ ಪಾಪ ಮಕ್ಕಳು ಎಲ್ಲ ಯಂಗ್ಸ್ಟರ್ಸ್ ಬೇರೆ ಎಲ್ಲ ಹೋಗ್ಬಿಟ್ಟಿದ್ದಾರೆ. ಕೆಳಗಡೆ ಫರ್ನಿಚರ್ ಅಂಗಡಿ ಬೇರೆ ಇತ್ತು. ಬೆಂಕಿ ಹೆಂಗೆ ಬಂದುಬಿಟ್ಟಿದೆ ಅಂದರೆ ಆರ್ಸಕ್ಕೂ ಆಗಿಲ್ಲ, ಹಾಗೇ ಇಲ್ಲ. ಪಾಪ ಅಯ್ಯೋ ಅನ್ಸತ್ತೆ. ಟಾಯ್ಲೆಟ್ಗೆ ಸೇರ್ಕೊಂಡಿದ್ರಂತೆ. ಟಾಯ್ಲೆಟಲ್ಲಿ ಹೋಗಿ ಸೇರಿದ್ದೆ ಫಸ್ಟ್ ತಪ್ಪು. ಹಾಗಾಗಿ ಇಲ್ಲ. ಎಸ್.
ರಾಮ ಮಂದಿರ ದೇಣಿಗೆ ಹಣ ದುರುಪಯೋಗ ಪ್ರಕರಣದಲ್ಲಿ ಎಸ್ಐಟಿ ತಂಡ ಸಿಎಂ ಯೋಗಿ ಆದಿತ್ಯನಾಥ್ಗೆ ಮಧ್ಯಂತರ ವರದಿ ಕೊಟ್ಟಿದ್ದಾರೆ. 6 ದಿನ 68 ಗಂಟೆ ತನಿಖಾ ವರದಿ ಸಲ್ಲಿಸಿದ್ದಾರೆ. ಇಲ್ಲಿ ತನಕ 150ಕ್ಕೂ ಹೆಚ್ಚು ಜನರನ್ನು ವಿಚಾರಣೆ ಮಾಡಿಸಿದ್ದಾರೆ. ಈ ದೇಣಿಗೆ ಪೆಟ್ಟಿಗೆಗಳಿಂದ ನಗದು, ಚಿನ್ನ, ಬೆಳ್ಳಿ ಆಭರಣ ಹಿಂಪಡೆಯೋದು, ಎಣಿಕೆ ಕೇಂದ್ರಕ್ಕೆ ಸಾಗಿಸೋದು, ಒಟ್ಟಾರೆ ಇವರು ಹುಂಡಿಯಿಂದ ಸಾಗಿಸುವ ತನಕ ಎಲ್ಲ ಹಂತದಲ್ಲೂ ಕೂಡ ಪ್ರೋಟೋಕಾಲ್ ಯಾವುದನ್ನು ಫಾಲೋ ಮಾಡಿಲ್ಲ ಹೇಳಿದ್ದಾರೆ. ಕೋಟ್ಯಾಂತರ ರೂಪಾಯಿ ಹೊಡೆದು ಬಿಟ್ಟಿದ್ದಾರೆ, ತಿಂದು ಬಿಟ್ಟಿದ್ದಾರೆ. ಹೌದು. ಯೋಗಿ ಆದಿತ್ಯನಾಥ್ ಸರ್ಕಾರ ಘನತೆವೆತ್ತ ಸರ್ಕಾರ. ಯಾವುದಕ್ಕಪ್ಪ ಭಾಳ ಫೇಮಸ್ಸು? ಸಮಾಜದ್ರೋಹಿಗಳು, ದೇಶದ್ರೋಹಿಗಳು, ದುರುಳರು, ದುಷ್ಟರಿಗೆ ಡಮ್ 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 ಅಂತ ಹೊಡೆದು ಸಾಯಿಸತ್ತಾನೆ. ಬುಲ್ಡೋಸರ್ ಹತ್ಸೋದು ಸಾಯಿಸೋದು. ಯಾರ್ಯಾರ ಮನೆಗೆ ಬುಲ್ಡೋಸರ್ ಹತ್ತಿಸ್ತೀಯ ಮಿಸ್ಟರ್ ಮುಖ್ಯಮಂತ್ರಿ, ನಾವು ವಾಚ್ ಮಾಡ್ತೀವಿ. ಈಗ ಫೈನಲ್ ರಿಪೋರ್ಟ್ ಬರಲಿ. ಯಾವನು ಕಚಡ ಅದು ಮನೆಗೆ ಬುಲ್ಡೋಸರ್ ಹಾಕ್ತೀರಿ ಇದರಲ್ಲಿ ಅಂತ ಬುಲ್ಡೋಸರ್ ಹಾಕಿ. ಯಾಕೆ ಅಂದರೆ ಇವನು ಈ ದೇಶದ ಜನರ ನಂಬಿಕೆ ದ್ರೋಹಿಗಳು. ಇವರು ಬದುಕಲಿಕ್ಕೆ ಯೋಗ್ಯರಲ್ಲ ಇವ್ರುಗಳು ಯಾರು. ಇಲ್ಲಿ ಯಾರ್ಯಾರ ಮನೆ ಬುಲ್ಡೋಸರ್ ಹಾಕ್ತೀರಿ, ಯಾರ್ಯಾರಿಗೆ ಡಮ್ ಡಮ್ ಅಂತ ಗುಂಡು ಹೊಡಿಸ್ತೀರಿ, ನಾನು ನೋಡಾಬಿಡ್ತೀನಿ. ಇದನ್ನು ಮಾತಾಡ್ರಿ ಬಿ ಜೆ ಪಿನವರು. ಎಲ್ಲೋ ದೀಪ ಹತ್ಸೋದನ್ನು ತಮಿಳ್ನಾಡಲ್ಲಿ ಬರೀ ಮಾತಾಡೋದಲ್ಲ, ಇನ್ಯಾವುದೋ ದೇವಸ್ಥಾನದಲ್ಲೇನೋ ಆಗೋಯ್ತು ಅಂದ ತಕ್ಷಣ ಮಾತಾಡೋದಲ್ಲ. ಇದನ್ನು ಮಾತಾಡಿ, ಇದರಲ್ಲಿ ಏನು ಅನ್ನೋದನ್ನ ಹೇಳಿ ಲಾಜಿಕಲಿ. ಎಷ್ಟು ನಂಬಿಕೆ ಇಟ್ಟಿದ್ರು ಜನ, ಇದನ್ನು ವಾದ ಮಾಡಬೇಕಾಗಿರೋದು ಈಗ ನಾವು. ಹೌದು. ಈ ನಂಬಿಕೆ ದ್ರೋಹಿಗಳು ಯಾರು ಮತ್ತು ಯಾರ ಜೊತೆಯಲ್ಲಿದ್ದರು, ಅವರು ಯಾವ ಲೀಡರ್ಗಳ ಜೊತೆ ಇದ್ದರು ಅಥವಾ ಯಾವ ಅಧಿಕಾರಿಗಳ ಜೊತೆ ಇದ್ದರು, ಇವ್ರಿಗೆ ಏನು ಶಿಕ್ಷೆ ಹೇಳಿ? ಬುಲ್ಡೋಸರ್ ಹಾಕ್ತೀರಾ, ಗುಂಡೊಡಿತೀರಾ ಹೇಳಿ? ನನ್ನ ಪ್ರಕಾರ ಗುಂಡೊಡಿಬೇಕು. ಕರೆಕ್ಟ್. ಅವ್ರಿಗೆ ನೋಡೋಣ. ಈ ಚೀಫ್ ಮಿನಿಸ್ಟ್ರು ಬೇರೆದಕ್ಕೆಲ್ಲ ಬುಲ್ಡೋಸರ್ ಹಿಡ್ಕೊಂಬಂದು ಗುಂಡಿಡ್ತಿರಲ್ಲ, ಇದನ್ನು ನೋಡೋಣ. ಇದ್ರೂ ಅದು ಎಲ್ಲರಿಗೂ ಒಂದೇ ನ್ಯಾಯ, ಎಲ್ರಿಗೂ ಒಂದೇ ನ್ಯಾಯ. ಎಸ್.